ಪನಾಮಾದಲ್ಲಿನ ಒಂದು ಕೃತಕ 82 ಕಿಲೋಮೀಟರ್ ಜಲಮಾರ್ಗವಾಗಿದ್ದು, ಇದು ಅಟ್ಲಾಂಟಿಕ್ ಮಹಾಸಾಗರವನ್ನು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ. ಪನಾಮದ ಭೂಸಂಧಿಗೆ ಅಡ್ಡಲಾಗಿ ಹಾದುಹೋಗುತ್ತದೆ ಮತ್ತು ಇದು ಕಡಲ ವ್ಯಾಪಾರದ ಮಾರ್ಗವಾಗಿದೆ. ಪ್ರತಿ ತುದಿಯಲ್ಲಿರುವ ಲಾಕ್ಗಳು ಸಮುದ್ರ ಮಟ್ಟದಿಂದ 26 ಮೀಟರ್ (85 ಅಡಿ) ಎತ್ತರದಲ್ಲಿರುವ ಕೃತಕ ಸಿಹಿನೀರಿನ ಸರೋವರವಾದ ಗಾತುನ್ ಸರೋವರದವರೆಗೆ ಹಡಗುಗಳನ್ನು ಎತ್ತುತ್ತವೆ. ಇದು ಕಾಲುವೆಗೆ ಅಗತ್ಯವಾದ ಉತ್ಖನನ ಕಾರ್ಯವನ್ನು ಕಡಿಮೆ ಮಾಡಲು ಚಾಗ್ರೆಸ್ ನದಿ ಮತ್ತು ಅಲಾಜುಯೆಲಾ ಸರೋವರಕ್ಕೆ ಅಣೆಕಟ್ಟು ಕಟ್ಟುವ ಮೂಲಕ ರಚಿಸಲ್ಪಟ್ಟಿದೆ. ಲಾಕ್ಗಳು ನಂತರ ಇನ್ನೊಂದು ತುದಿಯಲ್ಲಿ ಹಡಗುಗಳನ್ನು ಕೆಳಕ್ಕೆ ಇಳಿಸುತ್ತವೆ. ಹಡಗಿನ ಒಂದು ಹಾದುಹೋಗುವಿಕೆಯಲ್ಲಿ ಸರಾಸರಿ 20 ಕೋಟಿ ಲೀಟರ್ ಸಿಹಿನೀರನ್ನು ಬಳಸಲಾಗುತ್ತದೆ. ಬರಗಾಲದ ಸಮಯದಲ್ಲಿ ನೀರಿನ ಮಟ್ಟ ಕಡಿಮೆಯಾಗುವುದರಿಂದ ಈ ಕಾಲುವೆಗೆ ಅಪಾಯವಿದೆ. ಪನಾಮ ಕಾಲುವೆ ಶಾರ್ಟ್ಕಟ್ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಹಡಗುಗಳು ಪ್ರಯಾಣಿಸುವ ಸಮಯವನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ. ಇದು ಡ್ರೇಕ್ ಪ್ಯಾಸೇಜ್ ಅಥವಾ ಮೆಗೆಲ್ಲಾನ್ ಜಲಸಂಧಿಯ ಮೂಲಕ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯ ಸುತ್ತಲೂ ದೀರ್ಘವಾದ ಅಪಾಯಕಾರಿ ಮಾರ್ಗವನ್ನು ತಪ್ಪಿಸಲು ಅನುವು ಮಾಡಿಕೊಡುತ್ತದೆ. ಇದು ಇದುವರೆಗೆ ಕೈಗೊಂಡ ಅತಿದೊಡ್ಡ ಮತ್ತು ಅತ್ಯಂತ ಕಷ್ಟಕರವಾದ ಎಂಜಿನಿಯರಿಂಗ್ ಯೋಜನೆಗಳಲ್ಲಿ ಒಂದಾಗಿದೆ. ಕೊಲಂಬಿಯಾ, ಫ್ರಾನ್ಸ್ ಮತ್ತು ನಂತರ ಯುನೈಟೆಡ್ ಸ್ಟೇಟ್ಸ್ ನಿರ್ಮಾಣದ ಸಮಯದಲ್ಲಿ ಕಾಲುವೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನಿಯಂತ್ರಿಸಿದವು. ಫ್ರಾನ್ಸ್ 1881ರಲ್ಲಿ ಕಾಲುವೆಯ ಕೆಲಸವನ್ನು ಪ್ರಾರಂಭಿಸಿತು, ಆದರೆ ಎಂಜಿನಿಯರಿಂಗ್ ಸಮಸ್ಯೆಗಳು ಮತ್ತು ಹೆಚ್ಚಿನ ಕಾರ್ಮಿಕರ ಮರಣ ಪ್ರಮಾಣದಿಂದಾಗಿ ಹೂಡಿಕೆದಾರರ ವಿಶ್ವಾಸದ ಕೊರತೆಯಿಂದಾಗಿ ಸ್ಥಗಿತಗೊಂಡಿತು. 1904ರಲ್ಲಿ ಯುಎಸ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತು ಮತ್ತು 1914ರಲ್ಲಿ ಕಾಲುವೆಯನ್ನು ತೆರೆಯಿತು. 1977ರಲ್ಲಿ ಟೊರಿಜೋಸ್ ಕಾರ್ಟರ್ ಒಪ್ಪಂದಗಳು ಅದನ್ನು ಪನಾಮಕ್ಕೆ ಹಸ್ತಾಂತರಿಸುವವರೆಗೆ ಪನಾಮ ಕಾಲುವೆ ವಲಯವನ್ನು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಯುಎಸ್ ನಿಯಂತ್ರಿಸುತ್ತಲೇ ಇತ್ತು. ಅಮೆರಿಕ ಪನಾಮದ ಜಂಟಿ ನಿಯಂತ್ರಣದ ಅವಧಿಯ ನಂತರ ಪನಾಮದ ಸರ್ಕಾರವು 1999ರಲ್ಲಿ ನಿಯಂತ್ರಣವನ್ನು ಪಡೆದುಕೊಂಡಿತು. ಇದನ್ನು ಈಗ ಪನಾಮ ಸರ್ಕಾರದ ಒಡೆತನದ ಪನಾಮ ಕಾಲುವೆ ಪ್ರಾಧಿಕಾರವು ನಿರ್ವಹಿಸುತ್ತಿದೆ. ಮೂಲ ಲಾಕ್ಗಳು 33.5 ಮೀಟರ್ (110 ಅಡಿ) ಅಗಲವಾಗಿದ್ದು, ಪನಾಮ್ಯಾಕ್ಸ್ ಹಡಗುಗಳ ಮಾರ್ಗವನ್ನು ಅನುಮತಿಸುತ್ತವೆ. ಸೆಪ್ಟೆಂಬರ್ 2007 ಮತ್ತು ಮೇ 2016ರ ನಡುವೆ ಮೂರನೇ ಅಗಲವಾದ ಲೇನ್ ಲಾಕ್ಗಳನ್ನು ನಿರ್ಮಿಸಲಾಯಿತು. ವಿಸ್ತರಿತ ಜಲಮಾರ್ಗವು 2016ರ ಜೂನ್ 26ರಂದು ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಹೊಸ ಬೀಗಗಳು ದೊಡ್ಡ ನಿಯೋಪನಾಮ್ಯಾಕ್ಸ್ ಹಡಗುಗಳ ಸಾಗಣೆಗೆ ಅವಕಾಶ ನೀಡುತ್ತವೆ. ಕಾಲುವೆಯನ್ನು ತೆರೆದಾಗ ವಾರ್ಷಿಕ ಸಂಚಾರವು 1914ರಲ್ಲಿ ಸುಮಾರು 1000 ಹಡಗುಗಳಿಂದ ಮತ್ತು 2008ರಲ್ಲಿ 14,702 ಹಡಗುಗಳಿಗೆ ಒಟ್ಟು 333.7 ಮಿಲಿಯನ್ ಪನಾಮ ಕಾಲುವೆ ಯೂನಿವರ್ಸಲ್ ಮೆಷರ್ಮೆಂಟ್ ಸಿಸ್ಟಮ್ ಟನ್ಗಳಿಗೆ ಏರಿದೆ. 2012ರ ಹೊತ್ತಿಗೆ 8,15,000ಕ್ಕೂ ಹೆಚ್ಚು ಹಡಗುಗಳು ಕಾಲುವೆಯ ಮೂಲಕ ಹಾದು ಹೋಗಿದ್ದವು. 2017ರಲ್ಲಿ ಕಾಲುವೆಯ ಎರಡು ಹೊರಗಿನ ಬೀಗಗಳ ನಡುವೆ ಹಾದುಹೋಗಲು ಹಡಗುಗಳು ಸರಾಸರಿ 11.38 ಗಂಟೆಗಳನ್ನು ತೆಗೆದುಕೊಂಡವು. ಅಮೆರಿಕನ್ ಸೊಸೈಟಿ ಆಫ್ ಸಿವಿಲ್ ಎಂಜಿನಿಯರ್ಸ್ ಪನಾಮ ಕಾಲುವೆಯನ್ನು ಆಧುನಿಕ ವಿಶ್ವದ 7 ಅದ್ಭುತಗಳಲ್ಲಿ ಒಂದೆಂದು ಪರಿಗಣಿಸಿದೆ. ಪನಾಮ ಕಾಲುವೆಯ ಇತಿಹಾಸವು ಮಹತ್ವಾಕಾಂಕ್ಷೆ, ಎಂಜಿನಿಯರಿಂಗ್ ಪರಾಕ್ರಮ ಮತ್ತು ಭೌಗೋಳಿಕ ರಾಜಕೀಯ ಕುಶಲತೆಯ ಕಥೆಯಾಗಿದೆ. ಅದರ ಸಾರಾಂಶ ಹೀಗಿದೆ: ಆರಂಭಿಕ ಆಲೋಚನೆಗಳು ಮತ್ತು ಪ್ರಯತ್ನಗಳು. ಪನಾಮದ ಭೂಸಂಧಿ ಮೂಲಕ ಜಲಮಾರ್ಗದ ಕಲ್ಪನೆಯು ಅಮೆರಿಕದ ಆರಂಭಿಕ ಪರಿಶೋಧಕರಿಗೆ ಹಿಂದಿನದು. ಸ್ಪ್ಯಾನಿಷ್ ವಿಜಯಶಾಲಿಗಳು ಮತ್ತು ನಂತರದ ಯುರೋಪಿಯನ್ ವಸಾಹತುಗಾರರು ಅಂತಹ ಮಾರ್ಗದ ಸಂಭಾವ್ಯ ಕಾರ್ಯತಂತ್ರದ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಗುರುತಿಸಿದರು. ಆದಾಗ್ಯೂ, ಕಾಲುವೆಯನ್ನು ನಿರ್ಮಿಸುವ ಆರಂಭಿಕ ಪ್ರಯತ್ನಗಳು ಸವಾಲಿನ ಭೂಪ್ರದೇಶ ಮತ್ತು ಉಷ್ಣವಲಯದ ಕಾರಣಗಳಿಂದ ಅಡ್ಡಿಯಾದವು. ಫ್ರೆಂಚ್ ಪ್ರಯತ್ನ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಫರ್ಡಿನ್ಯಾಂಡ್ ಡಿ ಲೆಸ್ಸೆಪ್ಸ್ ನೇತೃತ್ವದ ಫ್ರೆಂಚ್ ಪನಾಮದಾದ್ಯಂತ ಕಾಲುವೆಯನ್ನು ನಿರ್ಮಿಸಲು ಪ್ರಯತ್ನಿಸಿತು. ಈಜಿಪ್ಟಿನ ಸೂಯೆಜ್ ಕಾಲುವೆಯ ಯಶಸ್ಸಿನಿಂದ ಪ್ರೇರಿತರಾಗಿ ಫ್ರೆಂಚರು 1881ರಲ್ಲಿ ನಿರ್ಮಾಣವನ್ನು ಪ್ರಾರಂಭಿಸಿದರು. ಆದಾಗ್ಯೂ, ಈ ಯೋಜನೆಯು ದಟ್ಟ ಕಾಡು
ಕಠಿಣ ಉಷ್ಣವಲಯದ ಹವಾಮಾನ ಮತ್ತು ಮಲೇರಿಯಾ ಮತ್ತು ಹಳದಿ ಜ್ವರದಂತಹ ರೋಗಗಳ ಹರಡುವಿಕೆ ಸೇರಿದಂತೆ ಅಪಾರ ಸವಾಲುಗಳನ್ನು ಎದುರಿಸಿತು. ಹಣಕಾಸಿನ ಅಸಮರ್ಪಕ ನಿರ್ವಹಣೆ ಮತ್ತು ಎಂಜಿನಿಯರಿಂಗ್ ತೊಂದರೆಗಳು 1889ರಲ್ಲಿ ಫ್ರೆಂಚ್ ಪ್ರಯತ್ನದ ವೈಫಲ್ಯಕ್ಕೆ ಕಾರಣವಾದವು. ಯುನೈಟೆಡ್ ಸ್ಟೇಟ್ಸ್ ಒಳಗೊಳ್ಳುವಿಕೆ 1903ರಲ್ಲಿ ಅಧ್ಯಕ್ಷ ಥಿಯೋಡರ್ ರೂಸ್ವೆಲ್ಟ್ ಅವರ ನೇತೃತ್ವದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಾಲುವೆ ವಲಯದ ನಿಯಂತ್ರಣಕ್ಕಾಗಿ ಪನಾಮದೊಂದಿಗೆ ಮಾತುಕತೆ ನಡೆಸಿತು. ಇದು ಯುನೈಟೆಡ್ ಸ್ಟೇಟ್ಸ್ ಬೆಂಬಲದೊಂದಿಗೆ ಕೊಲಂಬಿಯಾದಿಂದ ಪನಾಮದ ಸ್ವಾತಂತ್ರ್ಯದ ಘೋಷಣೆಯನ್ನು ಅನುಸರಿಸಿತು. ಹೇಬುನವೊವರಿಲ್ಲಾ ಒಪ್ಪಂದವು ಪನಾಮಕ್ಕೆ ಹಣಕಾಸಿನ ಪರಿಹಾರಕ್ಕೆ ಬದಲಾಗಿ ಕಾಲುವೆ ವಲಯದ ಮೇಲೆ ಯುನೈಟೆಡ್ ಸ್ಟೇಟ್ಸ್ ನಿಯಂತ್ರಣವನ್ನು ನೀಡಿತು. ನಿರ್ಮಾಣ ಯುನೈಟೆಡ್ ಸ್ಟೇಟ್ಸ್ ನಾಯಕತ್ವದಲ್ಲಿ ಪನಾಮ ಕಾಲುವೆಯ ನಿರ್ಮಾಣವು 1904ರಲ್ಲಿ ಪ್ರಾರಂಭವಾಯಿತು. ಈ ಯೋಜನೆಯು ವ್ಯಾಪಕವಾದ ಉತ್ಖನನ, ಬೀಗಗಳ ನಿರ್ಮಾಣ ಮತ್ತು ನೀರಿನ ಹರಿವನ್ನು ನಿರ್ವಹಿಸಲು ಅಣೆಕಟ್ಟುಗಳು ಮತ್ತು ಜಲಾಶಯಗಳ ವಿಶಾಲವಾದ ವ್ಯವಸ್ಥೆಯನ್ನು ರಚಿಸುವುದನ್ನು ಒಳಗೊಂಡಿತ್ತು. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ನಡುವಿನ ಎತ್ತರದಲ್ಲಿನ ವ್ಯತ್ಯಾಸವನ್ನು ನಿಭಾಯಿಸುವುದು ಅತ್ಯಂತ ಮಹತ್ವದ ಎಂಜಿನಿಯರಿಂಗ್ ಸವಾಲುಗಳಲ್ಲಿ ಒಂದಾಗಿತ್ತು. ಕಾಲುವೆಯ ಮೂಲಕ ಹಾದುಹೋಗುವಾಗ ಹಡಗುಗಳನ್ನು ಮೇಲಕ್ಕೆತ್ತಿ ಕೆಳಕ್ಕೆ ಇಳಿಸುವ ಬೀಗಗಳ ವ್ಯವಸ್ಥೆಯು ಇದಕ್ಕೆ ಪರಿಹಾರವಾಗಿತ್ತು. ಸವಾಲುಗಳು ಮತ್ತು ವಿಜಯಗಳು. ಕಾಲುವೆಯ ನಿರ್ಮಾಣವು ಹಲವಾರು ಸವಾಲುಗಳಿಂದ ಗುರುತಿಸಲ್ಪಟ್ಟ ಒಂದು ಸ್ಮಾರಕ ಕಾರ್ಯವಾಗಿತ್ತು. ಕೆರಿಬಿಯನ್ ಮತ್ತು ಯುರೋಪಿನ ಕಾರ್ಮಿಕರು ಸೇರಿದಂತೆ ಸಾವಿರಾರು ಕಾರ್ಮಿಕರು ಕಠಿಣ ಪರಿಸ್ಥಿತಿಗಳು ಮತ್ತು ರೋಗದ ಕಷ್ಟಗಳನ್ನು ಅನುಭವಿಸಿದರು. ಈ ತೊಂದರೆಗಳ ಹೊರತಾಗಿಯೂ ಕಾಲುವೆಯನ್ನು 1914ರಲ್ಲಿ ಪೂರ್ಣಗೊಳಿಸಲಾಯಿತು. ಎಸ್ ಆಂಕಾನ್ ಜಲಮಾರ್ಗವನ್ನು ಸಾಗಿಸಿದ ಮೊದಲ ಹಡಗು ಆಯಿತು. ಪರಿಣಾಮ ಪನಾಮ ಕಾಲುವೆಯ ಪೂರ್ಣಗೊಳಿಸುವಿಕೆಯು ಜಾಗತಿಕ ವ್ಯಾಪಾರ ಮತ್ತು ಕಡಲ ಸಾರಿಗೆಯ ಮೇಲೆ ಆಳವಾದ ಪರಿಣಾಮವನ್ನು ಬೀರಿತು. ಇದು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಪ್ರಯಾಣಿಸುವ ಹಡಗುಗಳಿಗೆ ನಿರ್ಣಾಯಕ ಶಾರ್ಟ್ಕಟ್ ಅನ್ನು ಒದಗಿಸಿತು, ಸಮಯ, ಇಂಧನ ಮತ್ತು ವೆಚ್ಚಗಳನ್ನು ಉಳಿಸಿತು. ಈ ಕಾಲುವೆಯು ಪನಾಮವನ್ನು ಅಂತಾರಾಷ್ಟ್ರೀಯ ವಾಣಿಜ್ಯದ ಕೇಂದ್ರವನ್ನಾಗಿ ಪರಿವರ್ತಿಸಿತು ಮತ್ತು ಜಾಗತಿಕ ಕಡಲ ವ್ಯವಹಾರಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅನ್ನು ಪ್ರಬಲ ಆಟಗಾರನಾಗಿ ಇರಿಸಿತು. ಪನಾಮ ಕಾಲುವೆ ಒಪ್ಪಂದಗಳು 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪನಾಮ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಮಾತುಕತೆಗಳು ಟೊರಿಜೋಸ್-ಕಾರ್ಟರ್ ಒಪ್ಪಂದಗಳಿಗೆ ಸಹಿ ಹಾಕಲು ಕಾರಣವಾಯಿತು. ಈ ಒಪ್ಪಂದಗಳು ಕ್ರಮೇಣ ಯುನೈಟೆಡ್ ಸ್ಟೇಟ್ಸ್ನಿಂದ ಪನಾಮಕ್ಕೆ ಕಾಲುವೆಯ ನಿಯಂತ್ರಣವನ್ನು ವರ್ಗಾಯಿಸಿದವು, ಇದು 1999ರಲ್ಲಿ ಪೂರ್ಣ ಹಸ್ತಾಂತರದೊಂದಿಗೆ ಕೊನೆಗೊಂಡಿತು. ಇಂದು ಪನಾಮ ಕಾಲುವೆಯು ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾಗಿ ಉಳಿದಿದೆ. ಇದು ಪ್ರತಿ ವರ್ಷ ಲಕ್ಷಾಂತರ ಟನ್ಗಳಷ್ಟು ಸರಕುಗಳನ್ನು ಸಾಗಿಸಲು ಅನುಕೂಲ ಮಾಡಿಕೊಡುತ್ತದೆ ಮತ್ತು ಮಾನವ ಜಾಣ್ಮೆ ಮತ್ತು ದೃಢನಿಶ್ಚಯದ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಪನಾಮ ಕಾಲುವೆ ಒಂದು ಸಂಕೀರ್ಣ ಜಲಮಾರ್ಗ ವ್ಯವಸ್ಥೆಯಾಗಿದ್ದು, ಇದು ಪನಾಮದ ಭೂಸಂಧಿಗೆ ಅಡ್ಡಲಾಗಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ. ಅದರ ವಿನ್ಯಾಸದ ಅವಲೋಕನ ಇಲ್ಲಿದೆ. ಅಟ್ಲಾಂಟಿಕ್ ಪ್ರವೇಶ. ಗಾಟನ್ ಲಾಕ್ಸ್. ಅಟ್ಲಾಂಟಿಕ್ ಮಹಾಸಾಗರದಿಂದ ಪನಾಮ ಕಾಲುವೆಯನ್ನು ಪ್ರವೇಶಿಸುವ ಹಡಗುಗಳು ಮೊದಲು ಕೆರಿಬಿಯನ್ ಸಮುದ್ರದ ಮೂಲಕ ಹಾದುಹೋಗುತ್ತವೆ ಮತ್ತು ಕೊಲೊನ್ ನಗರದ ಬಳಿ ಅದರ ಉತ್ತರದ ಪ್ರವೇಶದ್ವಾರದಲ್ಲಿ ಕಾಲುವೆಯನ್ನು ಪ್ರವೇಶಿಸುತ್ತವೆ. ಕಾಲುವೆಯೊಳಗೆ ಹಡಗುಗಳನ್ನು ಸುರಕ್ಷಿತವಾಗಿ ಕರೆದೊಯ್ಯಲು ಪ್ರವೇಶದ್ವಾರವನ್ನು ಬ್ರೇಕ್ವಾಟರ್ಗಳು ಮತ್ತು ನ್ಯಾವಿಗೇಷನ್ ಸಾಧನಗಳಿಂದ ರಕ್ಷಿಸಲಾಗಿದೆ. 3 ಕೋಣೆಗಳ ಸರಣಿಯಾದ ಗಾತುನ್ ಲಾಕ್ಸ್ ಸಮುದ್ರ ಮಟ್ಟದಿಂದ 85 ಅಡಿ 26 ಮೀಟರ್ ಎತ್ತರದಲ್ಲಿರುವ ಹಡಗುಗಳನ್ನು ಗಾತುನ್ ಸರೋವರದ ಎತ್ತರಕ್ಕೆ ಏರಿಸುತ್ತದೆ. ಇದು ಕಾಲುವೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರಚಿಸಲಾದ ಕೃತಕ ಸರೋವರವಾಗಿದೆ. ಗಾತುನ್ ಸರೋವರ. ಗಾತುನ್ ಸರೋವರವು ವಿಶಾಲವಾದ ಕೃತಕ ಜಲಾಶಯವಾಗಿದ್ದು, ಇದು ಪನಾಮ ಕಾಲುವೆ ವ್ಯವಸ್ಥೆಯ ನಿರ್ಣಾಯಕ ಭಾಗವಾಗಿದೆ. ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಹರಿಯುವ ಚಾಗ್ರೆಸ್ ನದಿಗೆ ಅಣೆಕಟ್ಟು ಕಟ್ಟುವ ಮೂಲಕ ಇದನ್ನು ನಿರ್ಮಿಸಲಾಗಿದೆ. ಈ ಸರೋವರವು ಹಡಗುಗಳಿಗೆ ಕಾಲುವೆಯ ಮೂಲಕ ಸಂಚರಿಸಲು ದೊಡ್ಡ ಪ್ರಮಾಣದ ನೀರನ್ನು ಒದಗಿಸುತ್ತದೆ ಮತ್ತು ಬೀಗಗಳನ್ನು ನಿರ್ವಹಿಸಲು ನೀರಿನ ಹರಿವನ್ನು ನಿಯಂತ್ರಿಸುತ್ತದೆ. ಕುಲೆಬ್ರಾ ಕಟ್. ಗೈಲಾರ್ಡ್ ಕಟ್. ಗೈಲಾರ್ಡ್ ಕಟ್ ಎಂದು ಕರೆಯಲ್ಪಡುವ ಕುಲೆಬ್ರಾ ಕಟ್ ಕಾಂಟಿನೆಂಟಲ್ ಡಿವೈಡ್ ಮೂಲಕ ಹಾದುಹೋಗುವ ಕಿರಿದಾದ ಕಾಲುವೆ ಅಂಕುಡೊಂಕಾದ ವಿಭಾಗವಾಗಿದೆ.
ಕಾಲುವೆಯ ಈ ಭಾಗಕ್ಕೆ ಬಂಡೆ ಮತ್ತು ಮಣ್ಣಿನ ಮೂಲಕ ವ್ಯಾಪಕವಾದ ಉತ್ಖನನದ ಜೊತೆಗೆ ಭೂಕುಸಿತಗಳನ್ನು ತೆಗೆದುಹಾಕುವ ಅಗತ್ಯವಿತ್ತು. ಎಂಜಿನಿಯರಿಂಗ್ ಮತ್ತು ನಿರ್ವಹಣೆಯ ವಿಷಯದಲ್ಲಿ ಇದು ಕಾಲುವೆಯ ಅತ್ಯಂತ ಸವಾಲಿನ ವಿಭಾಗಗಳಲ್ಲಿ ಒಂದಾಗಿದೆ. ಪೆಡ್ರೋ ಮಿಗುಯೆಲ್ ಲಾಕ್ಸ್ ಕುಲೆಬ್ರಾಕಟ್ ಅನ್ನು ಹಾದುಹೋದ ನಂತರ ಹಡಗುಗಳು ಪೆಡ್ರೋ ಮಿಗುಯೆಲ್ ಲಾಕ್ಸ್ ಅನ್ನು ತಲುಪುತ್ತವೆ. ಇದು ಏಕಕೊಠಡಿಯ ಲಾಕ್ ವ್ಯವಸ್ಥೆಯಾಗಿದ್ದು, ಅವುಗಳನ್ನು ಮಿರಾಫ್ಲೋರ್ಸ್ ಸರೋವರದ ಎತ್ತರಕ್ಕೆ 31 ಅಡಿ ಕಡಿಮೆ ಮಾಡುತ್ತದೆ. ಪೆಡ್ರೋ ಮಿಗುಯೆಲ್ ಲಾಕ್ಗಳು ಅಟ್ಲಾಂಟಿಕ್ನಿಂದ ಪೆಸಿಫಿಕ್ಗೆ ಪ್ರಯಾಣಿಸುವ ಹಡಗುಗಳು ಎದುರಿಸುವ ಮೊದಲ ಲಾಕ್ಗಳಾಗಿವೆ. ಮಿರಾಫ್ಲೋರ್ಸ್ ಸರೋವರ ಮಿರಾಫ್ಲೋರ್ಸ್ ಸರೋವರವು ಪೆಡ್ರೋ ಮಿಗುಯೆಲ್ ಮತ್ತು ಮಿರಾಫ್ಲೋರ್ಸ್ ಲಾಕ್ಗಳ ನಡುವೆ ನೆಲೆಗೊಂಡಿರುವ ಒಂದು ಸಣ್ಣ ಕೃತಕ ಸರೋವರವಾಗಿದೆ. ಇದು 2 ಲಾಕ್ ವ್ಯವಸ್ಥೆಗಳ ನಡುವೆ ಹಡಗುಗಳು ಸಂಚರಿಸಲು ಶಾಂತವಾದ ನೀರನ್ನು ಒದಗಿಸುತ್ತದೆ. ಮಿರಾಫ್ಲೋರ್ಸ್ ಲಾಕ್ಸ್ 2 ಕೋಣೆಗಳನ್ನು ಹೊಂದಿದ್ದು, ಹಡಗುಗಳನ್ನು 54 ಅಡಿ 16 ಮೀಟರ್ ಸಮುದ್ರ ಮಟ್ಟಕ್ಕೆ ಇಳಿಸಿ ಕಾಲುವೆಯಿಂದ ಪೆಸಿಫಿಕ್ ಮಹಾಸಾಗರಕ್ಕೆ ನಿರ್ಗಮಿಸಲು ಅನುವು ಮಾಡಿಕೊಡುತ್ತದೆ. ಈ ಬೀಗಗಳು ಕಾಲುವೆಯ ಪೆಸಿಫಿಕ್ ಬದಿಯಲ್ಲಿರುವ ಪನಾಮ ನಗರದ ಸಮೀಪದಲ್ಲಿವೆ. ಮಿರಾಫ್ಲೋರ್ಸ್ ಲಾಕ್ಗಳು ಕಾಲುವೆಯ ಅತ್ಯಂತ ಪ್ರಸಿದ್ಧ ಭಾಗಗಳಲ್ಲಿ ಒಂದಾಗಿದ್ದು, ಲಾಕ್ಗಳ ಮೂಲಕ ಹಾದುಹೋಗುವ ಹಡಗುಗಳನ್ನು ವೀಕ್ಷಿಸಲು ಬರುವ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಪೆಸಿಫಿಕ್ ಪ್ರವೇಶ ಪೆಸಿಫಿಕ್ ಮಹಾಸಾಗರದಿಂದ ಪನಾಮ ಕಾಲುವೆಯಿಂದ ನಿರ್ಗಮಿಸುವ ಹಡಗುಗಳು ಮಿರಾಫ್ಲೋರ್ಸ್ ಲಾಕ್ಸ್ ಮೂಲಕ ಹಾದುಹೋಗುತ್ತವೆ ಮತ್ತು ಪನಾಮ ಕೊಲ್ಲಿಯನ್ನು ಪ್ರವೇಶಿಸುತ್ತವೆ. ಇದು ಪೆಸಿಫಿಕ್ ಮಹಾಸಾಗರದ ತೆರೆದ ನೀರಿಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಪನಾಮ ಕಾಲುವೆಯು ಎಂಜಿನಿಯರಿಂಗ್ನ ಅದ್ಭುತವಾಗಿದ್ದು, ಅದು ಬೀಗಗಳು, ಕೃತಕ ಸರೋವರಗಳು ಮತ್ತು ವ್ಯಾಪಕವಾದ ಹೂಳೆತ್ತುವ ಕಾಲುವೆಗಳನ್ನು ಒಳಗೊಂಡಿದೆ. ಇದು ಹಡಗುಗಳಿಗೆ 2 ವಿಶಾಲವಾದ ಸಾಗರಗಳ ನಡುವಿನ ಕಿರಿದಾದ ಭೂಪ್ರದೇಶವನ್ನು ಹಾದುಹೋಗಲು ಅನುವು ಮಾಡಿಕೊಡುತ್ತದೆ. ಪನಾಮ ಕಾಲುವೆಯ ದಕ್ಷತೆ ಮತ್ತು ನಿರ್ವಹಣೆಯು ಅದರ ಕಾರ್ಯಾಚರಣೆಯ ನಿರ್ಣಾಯಕ ಅಂಶಗಳಾಗಿವೆ. ಇದು ಹಡಗುಗಳ ಸುಗಮ ಸಾಗಣೆ ಮತ್ತು ಈ ಪ್ರಮುಖ ಜಲಮಾರ್ಗದ ನಿರಂತರ ಕಾರ್ಯವನ್ನು ಖಾತ್ರಿಪಡಿಸುತ್ತದೆ. ದಕ್ಷತೆ ಮತ್ತು ನಿರ್ವಹಣೆಯನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಅವಲೋಕನ ಇಲ್ಲಿದೆ. ನಿಯಮಿತ ನಿರ್ವಹಣೆ ಕಾಲುವೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರುವ ಸರ್ಕಾರಿ ಸಂಸ್ಥೆಯಾದ ಪನಾಮ ಕಾಲುವೆ ಪ್ರಾಧಿಕಾರವು ಎಸಿಪಿ ಅದರ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತ ನಿರ್ವಹಣಾ ಚಟುವಟಿಕೆಗಳನ್ನು ನಡೆಸುತ್ತದೆ. ನಿರ್ವಹಣಾ ಕಾರ್ಯಗಳಲ್ಲಿ ನ್ಯಾವಿಗೇಷನಲ್ ಆಳವನ್ನು ಕಾಪಾಡಿಕೊಳ್ಳಲು ಹೂಳೆತ್ತುವಿಕೆ, ಬೀಗಗಳು ಮತ್ತು ಗೇಟ್ಗಳನ್ನು ದುರಸ್ತಿ ಮಾಡುವುದು ಮತ್ತು ಬದಲಾಯಿಸುವುದು, ಸಿಗ್ನಲಿಂಗ್ ಮತ್ತು ಬೆಳಕಿನ ವ್ಯವಸ್ಥೆಗಳನ್ನು ನಿರ್ವಹಿಸುವುದು, ಮತ್ತು ಕಾಲುವೆಯ ದಡದ ಉದ್ದಕ್ಕೂ ಸವೆತ ಮತ್ತು ಭೂಕುಸಿತವನ್ನು ಪರಿಹರಿಸುವುದು ಸೇರಿವೆ. ಓವರ್ಹಾಲ್ ಲಾಕ್ ಕಾರ್ಯಕ್ರಮ ಲಾಕ್ ಚೇಂಬರ್ಗಳು, ಗೇಟ್ಗಳು, ಕವಾಟಗಳು ಮತ್ತು ಇತರ ನಿರ್ಣಾಯಕ ಮೂಲಸೌಕರ್ಯಗಳಿಗೆ ನಿಯತಕಾಲಿಕ ನಿರ್ವಹಣೆ ಮತ್ತು ನವೀಕರಣಗಳನ್ನು ಒಳಗೊಂಡಿರುವ ಸಮಗ್ರ ಲಾಕ್ ಕೂಲಂಕಷ ಕಾರ್ಯಕ್ರಮವನ್ನು ಎಸಿಪಿ ಜಾರಿಗೆ ತರುತ್ತದೆ. ಕಾಲುವೆ ಕಾರ್ಯಾಚರಣೆಗಳಲ್ಲಿನ ಅಡೆತಡೆಗಳನ್ನು ಕಡಿಮೆ ಮಾಡಲು ಮತ್ತು ಬೀಗಗಳು ಅತ್ಯುತ್ತಮ ಸ್ಥಿತಿಯಲ್ಲಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಈ ಕೂಲಂಕಷ ಪರಿಷ್ಕರಣೆಗಳನ್ನು ನಿಗದಿಪಡಿಸಲಾಗಿದೆ. ಹೂಳೆತ್ತುವ ಕಾರ್ಯಾಚರಣೆಗಳು ಕಾಲುವೆ ಮತ್ತು ಅದರ ಸಂಪರ್ಕ ಕಾಲುವೆಗಳಲ್ಲಿ ಸಾಕಷ್ಟು ಆಳವನ್ನು ಕಾಪಾಡಿಕೊಳ್ಳಲು ಹೂಳೆತ್ತುವಿಕೆಯು ಅತ್ಯಗತ್ಯವಾಗಿದ್ದು, ದೊಡ್ಡ ಹಡಗುಗಳು ಸುರಕ್ಷಿತವಾಗಿ ಸಂಚರಿಸಲು ಅನುವು ಮಾಡಿಕೊಡುತ್ತದೆ. ಎಸಿಪಿ ನಿಯಮಿತವಾಗಿ ಕೆಸರಿನ ಸಂಗ್ರಹವನ್ನು ಹೂಳೆತ್ತುತ್ತದೆ ಮತ್ತು ದೊಡ್ಡ ಹಡಗುಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ಮತ್ತು ನೌಕಾಯಾನ ದಕ್ಷತೆಯನ್ನು ಸುಧಾರಿಸಲು ಕಾಲುವೆ ಅಗಲಗೊಳಿಸುವ ಯೋಜನೆಗಳನ್ನು ಕೈಗೊಳ್ಳುತ್ತದೆ. ಹೂಳೆತ್ತುವ ಕಾರ್ಯಾಚರಣೆಗಳು ಕಾಲುವೆ ಮತ್ತು ಅದರ ಸಂಪರ್ಕ ಕಾಲುವೆಗಳಲ್ಲಿ ಸಾಕಷ್ಟು ಆಳವನ್ನು ಕಾಪಾಡಿಕೊಳ್ಳಲು ಹೂಳೆತ್ತುವಿಕೆಯು ಅತ್ಯಗತ್ಯವಾಗಿದ್ದು, ದೊಡ್ಡ ಹಡಗುಗಳು ಸುರಕ್ಷಿತವಾಗಿ ಸಂಚರಿಸಲು ಅನುವು ಮಾಡಿಕೊಡುತ್ತದೆ. ಎಸಿಪಿ ನಿಯಮಿತವಾಗಿ ಕೆಸರಿನ ಸಂಗ್ರಹವನ್ನು ಹೂಳೆತ್ತುತ್ತದೆ ಮತ್ತು ದೊಡ್ಡ ಹಡಗುಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ಮತ್ತು ನೌಕಾಯಾನ ದಕ್ಷತೆಯನ್ನು ಸುಧಾರಿಸಲು ಕಾಲುವೆ ಅಗಲಗೊಳಿಸುವ ಯೋಜನೆಗಳನ್ನು ಕೈಗೊಳ್ಳುತ್ತದೆ. ತಾಂತ್ರಿಕ ಸುಧಾರಣೆಗಳು ಕಾಲುವೆ ಕಾರ್ಯಾಚರಣೆಗಳ ದಕ್ಷತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಎಸಿಪಿಯು ತಾಂತ್ರಿಕ ಸುಧಾರಣೆಗಳಲ್ಲಿ ಹೂಡಿಕೆ ಮಾಡುತ್ತದೆ. ಇದು ಸುಧಾರಿತ ಸಂಚರಣೆ ಮತ್ತು ಸಂವಹನ ವ್ಯವಸ್ಥೆಗಳು, ಸ್ವಯಂಚಾಲಿತ ಲಾಕ್ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ಆಧುನೀಕರಿಸಿದ ಹಡಗಿನ ಟ್ರ್ಯಾಕಿಂಗ್ ಮತ್ತು ಮೇಲ್ವಿಚಾರಣಾ ತಂತ್ರಜ್ಞಾನಗಳ ಅನುಷ್ಠಾನವನ್ನು ಒಳಗೊಂಡಿದೆ. ನೀರಿನ ನಿರ್ವಹಣೆ
ಕಾಲುವೆಯ ಕಾರ್ಯಾಚರಣೆಗೆ, ವಿಶೇಷವಾಗಿ ಬೀಗಗಳಿಗೆ ನೀರನ್ನು ಪೂರೈಸುವ ಗತುನ್ ಸರೋವರದಲ್ಲಿ ನೀರಿನ ಸಂಪನ್ಮೂಲಗಳ ನಿರ್ವಹಣೆಯು ನಿರ್ಣಾಯಕವಾಗಿದೆ. ಎಸಿಪಿಯು ನೀರನ್ನು ಸಂರಕ್ಷಿಸಲು, ಸರೋವರದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಲಾಕ್ ಕಾರ್ಯಾಚರಣೆಗಳು ಮತ್ತು ಹಡಗಿನ ಸಾಗಣೆಗೆ ಸಾಕಷ್ಟು ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಜಾರಿಗೆ ತರುತ್ತದೆ. ತರಬೇತಿ ಮತ್ತು ಸಿಬ್ಬಂದಿ. ಎಸಿಪಿಯು ತನ್ನ ಸಿಬ್ಬಂದಿಗೆ ಕಾಲುವೆ ಮೂಲಸೌಕರ್ಯದ ನಿರ್ವಹಣೆ ಮತ್ತು ನಿರ್ವಹಣೆಯಲ್ಲಿ ಪ್ರವೀಣರಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ. ಕಾಲುವೆ ಸಂಚಾರವನ್ನು ಸಮರ್ಥವಾಗಿ ನಿರ್ವಹಿಸಲು, ತುರ್ತು ಪರಿಸ್ಥಿತಿಗಳಿಗೆ ಸ್ಪಂದಿಸಲು ಮತ್ತು ವಾಡಿಕೆಯ ನಿರ್ವಹಣಾ ಕಾರ್ಯಗಳನ್ನು ನಡೆಸಲು ನುರಿತ ಸಿಬ್ಬಂದಿ ಅತ್ಯಗತ್ಯ. ಪರಿಸರ ಸಂರಕ್ಷಣೆ. ಎಸಿಪಿಯು ಪರಿಸರ ಸುಸ್ಥಿರತೆಗೆ ಬದ್ಧವಾಗಿದೆ ಮತ್ತು ಕಾಲುವೆ ಕಾರ್ಯಾಚರಣೆಗಳ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುತ್ತದೆ. ಪರಿಸರ ಉಪಕ್ರಮಗಳಲ್ಲಿ ಆವಾಸಸ್ಥಾನದ ಪುನಃಸ್ಥಾಪನೆ ಯೋಜನೆಗಳು, ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡುವ ಉಪಕ್ರಮಗಳು ಸೇರಿವೆ. ಒಟ್ಟಾರೆಯಾಗಿ, ಜಾಗತಿಕ ಕಡಲ ವ್ಯಾಪಾರವನ್ನು ಸುಗಮಗೊಳಿಸಲು ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯದ ಪ್ರಮುಖ ಅಪಧಮನಿಯಾಗಿ ಕಾಲುವೆಯ ನಿರಂತರ ಕಾರ್ಯಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಪನಾಮ ಕಾಲುವೆಯ ಸಮರ್ಥ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಅತ್ಯಗತ್ಯವಾಗಿದೆ. ಎಚ್ಚರಿಕೆಯಿಂದ ಯೋಜನೆ, ಮೂಲಸೌಕರ್ಯದಲ್ಲಿ ಹೂಡಿಕೆ ಮತ್ತು ಕಠಿಣ ನಿರ್ವಹಣಾ ಮಾನದಂಡಗಳನ್ನು ಅನುಸರಿಸುವ ಮೂಲಕ ಪನಾಮ ಕಾಲುವೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಕೊಂಡಿಯಾಗಿ ಉಳಿದಿದೆ ಎಂದು ಎಸಿಪಿ ಖಚಿತಪಡಿಸುತ್ತದೆ. ಪನಾಮ ಕಾಲುವೆಯ ಸಾಮರ್ಥ್ಯವು ಹಡಗುಗಳ ಸಾಗಣೆಯನ್ನು ನಿರ್ವಹಿಸುವ ಸಾಮರ್ಥ್ಯ ಮತ್ತು ನಿರ್ದಿಷ್ಟ ಸಮಯದೊಳಗೆ ಜಲಮಾರ್ಗದ ಮೂಲಕ ಸಾಗಿಸಬಹುದಾದ ಸರಕುಗಳ ಪ್ರಮಾಣವನ್ನು ಸೂಚಿಸುತ್ತದೆ. ವಿವಿಧ ವಿಸ್ತರಣಾ ಯೋಜನೆಗಳು ಮತ್ತು ಸುಧಾರಣೆಗಳೊಂದಿಗೆ ಪನಾಮ ಕಾಲುವೆಯ ಸಾಮರ್ಥ್ಯವು ವರ್ಷಗಳಲ್ಲಿ ವಿಕಸನಗೊಂಡಿದೆ. ಅದರ ಸಾಮರ್ಥ್ಯದ ಅವಲೋಕನ ಇಲ್ಲಿದೆ. ಮೂಲ ಸಾಮರ್ಥ್ಯ. 1914ರಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದಾಗ ಪನಾಮ ಕಾಲುವೆಯು ಅದರ ಗಾತ್ರ ಮತ್ತು ಹಡಗುಗಳ ಸಂಖ್ಯೆಯ ದೃಷ್ಟಿಯಿಂದ ಸೀಮಿತ ಸಾಮರ್ಥ್ಯವನ್ನು ಹೊಂದಿತ್ತು. ಮೂಲ ಲಾಕ್ಗಳನ್ನು ಪನಾಮ್ಯಾಕ್ಸ್ ಹಡಗುಗಳು ಎಂದು ಕರೆಯಲಾಗುವ ಒಂದು ನಿರ್ದಿಷ್ಟ ಗಾತ್ರದವರೆಗೆ ಹಡಗುಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿತ್ತು. ಇದು ಸುಮಾರು 965 ಅಡಿ ಉದ್ದ, 106 ಅಡಿ ಅಗಲ ಮತ್ತು 39.5 ಅಡಿ ಡ್ರಾಫ್ಟ್. ವಿಸ್ತರಣೆ ಯೋಜನೆಗಳು. ಕಡಲ ತಂತ್ರಜ್ಞಾನದಲ್ಲಿ ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಪ್ರಗತಿಗೆ ಪ್ರತಿಕ್ರಿಯೆಯಾಗಿ ಪನಾಮ ಕಾಲುವೆ 2016ರಲ್ಲಿ ಪೂರ್ಣಗೊಂಡ ಗಮನಾರ್ಹ ವಿಸ್ತರಣಾ ಯೋಜನೆಗೆ ಒಳಗಾಯಿತು. ಈ ವಿಸ್ತರಣೆಯು ಪನಾಮ ಕಾಲುವೆ ವಿಸ್ತರಣೆ ಅಥವಾ ಥರ್ಡ್ ಸೆಟ್ ಆಫ್ ಲಾಕ್ಸ್ ಎಂದು ಕರೆಯಲ್ಪಡುವ ಹೊಸ, ದೊಡ್ಡ ಲಾಕ್ಗಳ ನಿರ್ಮಾಣವನ್ನು ಒಳಗೊಂಡಿತ್ತು. ನಿಯೋಪನಾಮ್ಯಾಕ್ಸ್ ಲಾಕ್ಗಳು ಎಂದು ಕರೆಯಲ್ಪಡುವ ಈ ಹೊಸ ಲಾಕ್ಗಳು ನಿಯೋಪನಾಮ್ಯಾಕ್ಸ್ ಅಥವಾ ಪೋಸ್ಟ್ ಪನಾಮ್ಯಾಕ್ಸ್ ಹಡಗುಗಳು ಎಂದು ಕರೆಯಲ್ಪಡುವ ದೊಡ್ಡ ಹಡಗುಗಳನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿವೆ. ಅವುಗಳು ಸುಮಾರು 200 ಅಡಿ, 160 ಅಡಿ ಅಗಲ ಮತ್ತು 50 ಅಡಿ. ಈ ವಿಸ್ತರಣೆಯು ದೊಡ್ಡ ಮತ್ತು ಹೆಚ್ಚು ಆಧುನಿಕ ಹಡಗುಗಳಿಗೆ ಜಲಮಾರ್ಗದ ಮೂಲಕ ಸಾಗಲು ಅವಕಾಶ ನೀಡುವ ಮೂಲಕ ಕಾಲುವೆಯ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ದ್ವಿಗುಣಗೊಳಿಸಿತು, ದಕ್ಷತೆಯನ್ನು ಹೆಚ್ಚಿಸಿತು ಮತ್ತು ಸಾರಿಗೆ ಸಮಯವನ್ನು ಕಡಿಮೆ ಮಾಡಿತು. ಸಂಚಾರ ನಿರ್ವಹಣೆ. ಪನಾಮ ಕಾಲುವೆ ಪ್ರಾಧಿಕಾರವು ಕಾಲುವೆ ಸಂಚಾರವನ್ನು ಅದರ ಸಾಮರ್ಥ್ಯವನ್ನು ಉತ್ತಮಗೊಳಿಸಲು ಮತ್ತು ಹಡಗುಗಳ ಸುರಕ್ಷಿತ ಮತ್ತು ಸಮರ್ಥ ಮಾರ್ಗವನ್ನು ಖಚಿತಪಡಿಸಿಕೊಳ್ಳಲು ನಿರ್ವಹಿಸುತ್ತದೆ. ಸಂಚಾರ ನಿರ್ವಹಣಾ ಕಾರ್ಯತಂತ್ರಗಳಲ್ಲಿ ಹಡಗಿನ ಸಾಗಣೆಯನ್ನು ನಿಗದಿಪಡಿಸುವುದು, ನಿರ್ವಹಣೆ ಅಥವಾ ತುರ್ತು ಸಂದರ್ಭಗಳಲ್ಲಿ ಸಾರಿಗೆ ನಿರ್ಬಂಧಗಳನ್ನು ಜಾರಿಗೆ ತರುವುದು ಮತ್ತು ಹಡಗಿನ ಚಲನೆಗಳನ್ನು ಸಂಘಟಿಸಲು ಸುಧಾರಿತ ಸಂಚರಣೆ ಮತ್ತು ಸಂವಹನ ವ್ಯವಸ್ಥೆಗಳನ್ನು ಬಳಸುವುದು ಸೇರಿವೆ. ಕಾರ್ಯಾಚರಣೆಯ ದಕ್ಷತೆ. ಕಾಲುವೆ ಕಾರ್ಯಾಚರಣೆಗಳ ದಕ್ಷತೆಯನ್ನು ಹೆಚ್ಚಿಸಲು ಕಾರ್ಯಾಚರಣೆಯ ಸುಧಾರಣೆಗಳು ಮತ್ತು ತಾಂತ್ರಿಕ ಸುಧಾರಣೆಗಳಲ್ಲಿ ಎಸಿಪಿ ನಿರಂತರವಾಗಿ ಹೂಡಿಕೆ ಮಾಡುತ್ತದೆ. ಇದು ಸುವ್ಯವಸ್ಥಿತ ಸಾರಿಗೆ ಕಾರ್ಯವಿಧಾನಗಳು, ಸುಧಾರಿತ ಹಡಗಿನ ಟ್ರ್ಯಾಕಿಂಗ್ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗಳು, ಮತ್ತು ಲಾಕ್ ಮತ್ತು ನೀರಿನ ನಿರ್ವಹಣಾ ಪ್ರಕ್ರಿಯೆಗಳ ಆಪ್ಟಿಮೈಸೇಷನ್ನಂತಹ ಕ್ರಮಗಳನ್ನು ಒಳಗೊಂಡಿದೆ. ಮುಂದಿನ ವಿಸ್ತರಣೆ. 2016ರ ವಿಸ್ತರಣೆಯು ಕಾಲುವೆಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿದರೂ ಕಡಲ ವ್ಯಾಪಾರದಲ್ಲಿ ಮುಂದುವರಿದ ಬೆಳವಣಿಗೆ ಮತ್ತು ಹಡಗಿನ ಗಾತ್ರ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಗೆ ಅನುಗುಣವಾಗಿ ಭವಿಷ್ಯದಲ್ಲಿ ಮತ್ತಷ್ಟು ವಿಸ್ತರಣಾ ಯೋಜನೆಗಳು ಅಥವಾ ನವೀಕರಣಗಳು ಇರಬಹುದು.
ಒಟ್ಟಾರೆಯಾಗಿ, ಪನಾಮ ಕಾಲುವೆಯ ಸಾಮರ್ಥ್ಯವು ಅದರ ಕಾರ್ಯಾಚರಣೆಗಳ ಕ್ರಿಯಾತ್ಮಕ ಮತ್ತು ವಿಕಸಿಸುತ್ತಿರುವ ಅಂಶವಾಗಿದೆ. ಇದು ಮೂಲಸೌಕರ್ಯ ಅಭಿವೃದ್ಧಿ, ತಾಂತ್ರಿಕ ನಾವೀನ್ಯತೆ, ಮಾರುಕಟ್ಟೆ ಬೇಡಿಕೆ ಮತ್ತು ಪರಿಸರ ಪರಿಗಣನೆಗಳಂತಹ ಅಂಶಗಳಿಂದ ಪ್ರಭಾವಿತವಾಗಿದೆ. ನಡೆಯುತ್ತಿರುವ ಹೂಡಿಕೆ ಮತ್ತು ಕಾರ್ಯತಂತ್ರದ ಯೋಜನೆಯ ಮೂಲಕ ಎಸಿಪಿಯು ಜಾಗತಿಕ ಕಡಲ ವಾಣಿಜ್ಯಕ್ಕೆ ಪ್ರಮುಖ ಮಾರ್ಗವಾಗಿ ಕಾಲುವೆಯ ಸ್ಥಾನವನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲಾಕ್ಗಳನ್ನು ನಿರ್ವಹಿಸಲು ಸೀಮಿತ ನೀರಿನ ಪೂರೈಕೆಯ ಮೇಲೆ ಅವಲಂಬಿತವಾಗಿರುವುದರಿಂದ ನೀರಿನ ನಿರ್ವಹಣೆಯು ಪನಾಮ ಕಾಲುವೆಗೆ ನಿರ್ಣಾಯಕ ಸಮಸ್ಯೆಯಾಗಿದೆ. ನೀರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸಮಸ್ಯೆಗಳು ಇಲ್ಲಿವೆ. ನೀರು ಸರಬರಾಜುವ ಪನಾಮ ಕಾಲುವೆಯು ತನ್ನ ಬೀಗಗಳನ್ನು ನಿರ್ವಹಿಸಲು ಪ್ರಾಥಮಿಕವಾಗಿ ಗತುನ್ ಸರೋವರದ ನೀರನ್ನು ಅವಲಂಬಿಸಿದೆ. ಗಾತುನ್ ಸರೋವರವು ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕಾಲುವೆ ಸಾಗಿಸುವಾಗ ಹಡಗುಗಳನ್ನು ಮೇಲಕ್ಕೆತ್ತಲು ಮತ್ತು ಕೆಳಕ್ಕೆ ಇಳಿಸಲು ಅಗತ್ಯವಾದ ನೀರನ್ನು ಒದಗಿಸುತ್ತದೆ. ಕಾಲುವೆಯ ನಿರಂತರ ಕಾರ್ಯಾಚರಣೆಗೆ ಸಾಕಷ್ಟು ಮತ್ತು ವಿಶ್ವಾಸಾರ್ಹ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಮಳೆ ಮತ್ತು ಬರ. ಕಾಲುವೆಯ ನೀರಿನ ಪೂರೈಕೆಯು ಈ ಪ್ರದೇಶದ ಮಳೆಯ ಮಾದರಿಗಳಿಂದ ಪ್ರಭಾವಿತವಾಗಿದೆ. ಬರಗಾಲದ ಅವಧಿಗಳು ಗತುನ್ ಸರೋವರದಲ್ಲಿ ನೀರಿನ ಮಟ್ಟವನ್ನು ಕಡಿಮೆ ಮಾಡಲು ಕಾರಣವಾಗಬಹುದು. ಇದು ಕಾಲುವೆಯ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹವಾಮಾನ ಬದಲಾವಣೆಯು ಮಳೆಯ ಮಾದರಿಗಳಲ್ಲಿನ ಬದಲಾವಣೆಗಳು ಮತ್ತು ಬರಗಾಲದ ಆವರ್ತನ ಮತ್ತು ತೀವ್ರತೆಯ ಬಗ್ಗೆ ಕಳವಳಕ್ಕೆ ಕಾರಣವಾಗಿದೆ. ಇದು ನೀರಿನ ನಿರ್ವಹಣೆಗೆ ಸವಾಲುಗಳನ್ನು ಒಡ್ಡಿದೆ. ನೀರಿನ ಸಂರಕ್ಷಣೆ. ನೀರಿನ ಕೊರತೆಯ ಪರಿಣಾಮವನ್ನು ತಗ್ಗಿಸಲು ಪನಾಮ ಕಾಲುವೆ ಪ್ರಾಧಿಕಾರವು ನೀರನ್ನು ಸಂರಕ್ಷಿಸಲು ಮತ್ತು ಅದರ ಬಳಕೆಯನ್ನು ಉತ್ತಮಗೊಳಿಸಲು ಕ್ರಮಗಳನ್ನು ಜಾರಿಗೆ ತರುತ್ತದೆ. ನೀರಿನ ಮರುಬಳಕೆ ಮತ್ತು ನೀರಿನ ವ್ಯರ್ಥವನ್ನು ಕಡಿಮೆ ಮಾಡಲು ಲಾಕ್ ಭರ್ತಿ ಮತ್ತು ಖಾಲಿ ಮಾಡುವ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸುವುದು ಮುಂತಾದ ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಲಾಕ್ಗಳಲ್ಲಿ ಅನುಷ್ಠಾನಗೊಳಿಸುವುದು ಇದರಲ್ಲಿ ಸೇರಿದೆ. ಸೆಡಿಮೆಂಟೇಷನ್ ಮತ್ತು ಡ್ರೆಡ್ಜಿಂಗ್. ಸೆಡಿಮೆಂಟೇಷನ್ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು, ಕಾಲಾನಂತರದಲ್ಲಿ ಕಾಲುವೆ ಮತ್ತು ಅದರ ಸಂಪರ್ಕದ ಕಾಲುವೆಗಳ ಆಳವನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ಕಾಲುವೆ ಮೂಲಕ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ಖಾತ್ರಿಪಡಿಸುವ ಮೂಲಕ ಕೆಸರು ಸಂಗ್ರಹವನ್ನು ತೆಗೆದುಹಾಕಲು ಮತ್ತು ಸಂಚಾರದ ಆಳವನ್ನು ಕಾಪಾಡಿಕೊಳ್ಳಲು ಹೂಳೆತ್ತುವ ಕಾರ್ಯಾಚರಣೆಗಳನ್ನು ನಿಯಮಿತವಾಗಿ ನಡೆಸಲಾಗುತ್ತದೆ. ಪರಿಸರ ವ್ಯವಸ್ಥೆಯ ಪರಿಣಾಮ. ಕಾಲುವೆಯಲ್ಲಿನ ಜಲಸಂಪನ್ಮೂಲಗಳ ನಿರ್ವಹಣೆಯು ಗಾತುನ್ ಸರೋವರ ಮತ್ತು ಸುತ್ತಮುತ್ತಲಿನ ಮಳೆಕಾಡುಗಳು ಸೇರಿದಂತೆ ಸುತ್ತಮುತ್ತಲಿನ ಪರಿಸರ ವ್ಯವಸ್ಥೆಗಳ ಮೇಲೆ ಪರಿಸರ ಪರಿಣಾಮಗಳನ್ನು ಬೀರಬಹುದು. ನೀರಿನ ಮಟ್ಟ ಮತ್ತು ಹರಿವಿನಲ್ಲಿನ ಬದಲಾವಣೆಗಳು ಜಲವಾಸಿ ಆವಾಸಸ್ಥಾನಗಳು, ನೀರಿನ ಗುಣಮಟ್ಟ ಮತ್ತು ಜೀವವೈವಿಧ್ಯತೆಯ ಮೇಲೆ ಪರಿಣಾಮ ಬೀರಬಹುದು. ಪರಿಸರ ವ್ಯವಸ್ಥೆಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಿಸರ ಸಂರಕ್ಷಣಾ ಪ್ರಯತ್ನಗಳೊಂದಿಗೆ ಕಾಲುವೆ ಕಾರ್ಯಾಚರಣೆಗಳ ಅಗತ್ಯಗಳನ್ನು ಸಮತೋಲನಗೊಳಿಸಲು ಎಸಿಪಿ ಕಾರ್ಯನಿರ್ವಹಿಸುತ್ತದೆ. ನೀರಿನ ಗುಣಮಟ್ಟ. ಕಾಲುವೆಯ ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ಕುಡಿಯುವ ಮತ್ತು ಮನರಂಜನಾ ಉದ್ದೇಶಗಳಿಗಾಗಿ ಕಾಲುವೆಯ ನೀರನ್ನು ಅವಲಂಬಿಸಿರುವ ಸ್ಥಳೀಯ ಸಮುದಾಯಗಳ ಯೋಗಕ್ಷೇಮಕ್ಕೆ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಮಾಲಿನ್ಯವನ್ನು ತಡೆಗಟ್ಟುವ, ಹಡಗುಗಳಿಂದ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಮತ್ತು ನೀರಿನ ಗುಣಮಟ್ಟದ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡುವ ಪ್ರಯತ್ನಗಳು ಕಾಲುವೆಯ ಜಲಪರಿಸರವನ್ನು ರಕ್ಷಿಸುವಲ್ಲಿ ಅವಿಭಾಜ್ಯವಾಗಿವೆ. ದೀರ್ಘಾವಧಿಯ ಸುಸ್ಥಿರತೆ. ಪನಾಮ ಕಾಲುವೆಯಲ್ಲಿ ಜಲ ಸಂಪನ್ಮೂಲಗಳ ದೀರ್ಘಾವಧಿಯ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಯೋಜನೆ ಮತ್ತು ನಿರ್ವಹಣಾ ಕಾರ್ಯತಂತ್ರಗಳು ಬೇಕಾಗುತ್ತವೆ. ಮೂಲಸೌಕರ್ಯ ಸುಧಾರಣೆಗಳಲ್ಲಿ ಹೂಡಿಕೆ ಮಾಡುವುದು, ನೀರಿನ ಉಳಿತಾಯ ತಂತ್ರಜ್ಞಾನಗಳನ್ನು ಅನುಷ್ಠಾನಗೊಳಿಸುವುದು, ಜಲವೈಜ್ಞಾನಿಕ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳ ಮೇಲ್ವಿಚಾರಣೆ ಮತ್ತು ಹೊಂದಾಣಿಕೆ ಮತ್ತು ನೀರಿನ ಸಂಬಂಧಿತ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಮಧ್ಯಸ್ಥಗಾರರೊಂದಿಗೆ ಸಹಯೋಗವನ್ನು ಬೆಳೆಸುವುದು ಇದರಲ್ಲಿ ಸೇರಿದೆ. ಈ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವಾಗ ಜಾಗತಿಕ ಕಡಲ ವ್ಯಾಪಾರದ ನಿರ್ಣಾಯಕ ಅಪಧಮನಿಯಾಗಿ ಪನಾಮ ಕಾಲುವೆಯ ನಿರಂತರ ಕಾರ್ಯಾಚರಣೆ ಮತ್ತು ಕಾರ್ಯಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ನೀರಿನ ಸಮಸ್ಯೆಗಳನ್ನು ಪರಿಹರಿಸುವುದು ಅತ್ಯಗತ್ಯವಾಗಿದೆ. ಇನ್ ಕನ್ಕ್ಲೂಷನ್, ಪನಾಮ ಕಾಲುವೆ ಮಾನವ ನಾವೀನ್ಯತೆ, ಸಂಕಲ್ಪ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿದೆ. ಮಹತ್ವಾಕಾಂಕ್ಷೆಯ ಕನಸಿನ ಆರಂಭದಿಂದ ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾಗಿ ಸಾಕಾರಗೊಳ್ಳುವವರೆಗೆ ಈ ಕಾಲುವೆಯು ಜಾಗತಿಕ ವ್ಯಾಪಾರ, ವಾಣಿಜ್ಯ ಮತ್ತು ಭೌಗೋಳಿಕ ರಾಜಕೀಯದಲ್ಲಿ ಪರಿವರ್ತಕ ಪಾತ್ರವನ್ನು ವಹಿಸಿದೆ. ಶತಮಾನಗಳ ಪರಿಶೋಧನೆ, ಎಂಜಿನಿಯರಿಂಗ್ ಸಾಹಸಗಳು ಮತ್ತು ಪರಿಶ್ರಮದಿಂದ ಮಾನವಕುಲವು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕಿಸಲು ಅಸಾಧಾರಣ ಸವಾಲುಗಳನ್ನು ಜಯಿಸಿ ಕಡಲ ಸಾರಿಗೆಯಲ್ಲಿ ಕ್ರಾಂತಿಯುಂಟು ಮಾಡಿದ ಶಾರ್ಟ್ಕಟ್ ಅನ್ನು ಸೃಷ್ಟಿಸಿತು.
ಜಾಣ್ಮೆ ಮತ್ತು ತ್ಯಾಗದಿಂದ ಗುರುತಿಸಲ್ಪಟ್ಟ ಕಾಲುವೆಯ ನಿರ್ಮಾಣವು ಇತಿಹಾಸದ ಹಾದಿಯನ್ನು ಮರುರೂಪಿಸಿತು, ಆರ್ಥಿಕ ಬೆಳವಣಿಗೆ, ಸಾಂಸ್ಕೃತಿಕ ವಿನಿಮಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಹೊಸ ಅವಕಾಶಗಳನ್ನು ತೆರೆಯಿತು. ಇಂದು ಪನಾಮ ಕಾಲುವೆಯು ಜಾಗತಿಕ ವಾಣಿಜ್ಯದ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಶ್ವದ ಪ್ರಮುಖ ಸಾಗರಗಳ ನಡುವೆ ಸರಕು ಮತ್ತು ಹಡಗುಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆಯು ಕಡಿಮೆಯಾಗದೆ ಉಳಿದಿದೆ, ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ, ವ್ಯಾಪಾರವನ್ನು ಉತ್ತೇಜಿಸುತ್ತದೆ ಮತ್ತು ಖಂಡಗಳಾದ್ಯಂತ ರಾಷ್ಟ್ರಗಳನ್ನು ಒಗ್ಗೂಡಿಸುತ್ತದೆ. ನಾವು ಪನಾಮ ಕಾಲುವೆಯ ಪರಂಪರೆಯನ್ನು ಪ್ರತಿಬಿಂಬಿಸುವಾಗ, ಅಡೆತಡೆಗಳನ್ನು ಜಯಿಸಲು, ಸೇತುವೆ ವಿಭಜನೆ ಮತ್ತು ಪ್ರಗತಿಗೆ ಮಾರ್ಗಗಳನ್ನು ರೂಪಿಸಲು ಮಾನವ ಜಾಣ್ಮೆಯ ಶಕ್ತಿಯನ್ನು ನಮಗೆ ನೆನಪಿಸಲಾಗುತ್ತದೆ. ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಕಾಲುವೆಯು ಸ್ಥಿತಿಸ್ಥಾಪಕತ್ವ, ಸಹಕಾರ ಮತ್ತು ಅಜ್ಞಾತವನ್ನು ವಶಪಡಿಸಿಕೊಳ್ಳುವ ನಿರಂತರ ಅನ್ವೇಷಣೆಯ ಸಂಕೇತವಾಗಿ ನಿಂತಿದೆ. ಇತಿಹಾಸದಲ್ಲಿ ಪನಾಮ ಕಾಲುವೆಯನ್ನು ಶಾಶ್ವತವಾಗಿ ಮಾನವ ಸಾಧನೆಯ ವಿಜಯೋತ್ಸವವಾಗಿ ಆಚರಿಸಲಾಗುತ್ತದೆ. ಸಾಗರಗಳನ್ನು ವ್ಯಾಪಿಸಿರುವ ಸೇತುವೆಗಳನ್ನು ಕನಸು, ಹೊಸತನ ಮತ್ತು ನಿರ್ಮಿಸಲು ಧೈರ್ಯ ಮಾಡಿದವರ ಅದಮ್ಯ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಒಮ್ಮೆ ಅಸಾಧ್ಯವೆಂದು ಭಾವಿಸಿದ ರೀತಿಯಲ್ಲಿ ಜಗತ್ತನ್ನು ಸಂಪರ್ಕಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.